ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ವಿದ್ಯಾ ಕೂತ್ಕೊಂಡು ಅಜ್ಜಮ್ಮ ಹೇಳಿದ್ದನ್ನು ಮತ್ತು ಸಾವಿತ್ರಿ ಹೇಳಿದ್ದನ್ನು, ಶಿವರಾಮೇಗೌಡರು ಹೇಳಿದ್ದನ್ನೆಲ್ಲ ನೆನೆಸ್ಕೊತಿರ್ತಾಳೆ. ಪರೀಕ್ಷೆ ಬರ್ತಿದ್ದನ್ನೆಲ್ಲ ನೆನೆಸ್ಕೊಂಡು ಅಳ್ತಿರ್ತಾಳೆ. ತುಂಬ ಬೇಜಾರಲ್ಲಿರ್ತಾಳೆ ವಿದ್ಯಾ. ಅಲ್ಲಿಗೆ ಭದ್ರ ಬರ್ತಾನೆ. ಅಮ್ಮಿ, ಅಪ್ಪಯ್ಯ ನಿನಗೆ ಓದಬೇಡ ಅಂತ ಹೇಳಿದ್ದಕ್ಕೆ ತುಂಬ ಬೇಜಾರಲ್ಲಿದೆಯೇ ಅಲ್ವೇ ಅಂತ ಭದ್ರ ಹೇಳ್ತಾನೆ. ಹಾಗೇನಿಲ್ಲ ಬಿಡಿ ಗೌಡ್ರೆ ಅಂತಾಳೆ ವಿದ್ಯಾ. ಅಪ್ಪಯ್ಯ ನಿನಗೆ ಓದೋದು ಬೇಡ ಅಂತ ಹೇಳಿದ್ಮೇಕೆ ನಿನಗೆ ಎಷ್ಟು ಬೇಸರ ಆಗೈತೆ ಅಂತ ನನಗೆ ಗೊತ್ತದೆ. ಜೊತೆಗೆ ಆ ನ್ಯೂಸ್ ಅವ್ರ ಹತ್ರ ಮಾತಾಡಬೇಕಾದ್ರೂ ನಿನಗೆ ಎಷ್ಟು ನೋವಾಯಿತು ಅಂತ ನನಗೆ ಗೊತ್ತಾಯಿತು ಅಂತ ಹೇಳಿ ಭದ್ರ ಅಮ್ಮಿ ಅಂತಾನೆ. ಗೊಳೋ ಅಂತ ಹತ್ಕೊಂಡು ತಬ್ಕೊಂತಾಳೆ ಭದ್ರನ್ನ ವಿದ್ಯಾ. ನನಗೆ ಬುದ್ಧಿ ಬಂದಾಗ್ಲಿಂದನೂ ದೊಡ್ಡ ಡಾಕ್ಟರ್ ಆಗಬೇಕು ಅನ್ನೋದು ನನ್ನ ಆಸೆ, ಕನಸು, ಗುರಿ ಎಲ್ಲ ಆಗಿತ್ತು. ಅದು ಯಾವತ್ತೋ ಒಂದಿನ ನೆರವೇರ್ಬೋದೇನೋ ಅಂತ ಆಸೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿತ್ತು. ಆದರೆ ಇವತ್ತು ಅದೆಲ್ಲ ನುಚ್ಚು ನೂರಾಯಿತು ಅಂತ ಮನಸ್ಸಿಗೆ ಶಾನೆ ಕಷ್ಟ ಆಯ್ತೈತೇನೋ ಗೌಡ್ರೆ ಅಂತ ಅಳ್ತಿರ್ತಾಳೆ ವಿದ್ಯಾ. ನೀನು ಆಸೆ ಪಟ್ಟಂಗೆ ಸಂದಾಗ ಓದಿ ಡಾಕ್ಟರ್ ಆಗಬೇಕು, 100 ಜನದ ಜೀವ ಕಾಪಾಡಬೇಕು ಅಂತ ಹೇಳಿದ್ದನ್ನು ನೆನೆಸ್ಕೊತಿರ್ತಾನೆ ಭದ್ರ. ಇತ್ತ ಪಬ್ಬಲ್ಲಿ ಕೂಡ್ಕೊಂಡು ಕೂತಿರ್ತಾನೆ ಸುಭಾಷ. ಅಲ್ಲಿಗೆ ಒಂದು ಹುಡುಗಿ ಬರ್ತಾಳೆ. ಹಾಯ್, ನಾನು ರಂಜಿನಿ ಅಂತಾಳೆ. ಸುಭಾಷನ್ ನೋಡಿ ನಂಬಿಸಿ ಮೋಸ ಮಾಡೋ ಹುಡುಗರು ತುಂಬಿರೋ ಈ ಕಾಲದಲ್ಲಿ ಕೈ ಕೊಡೋಕ್ಕೂ ಭಯ ಪಡ್ತಾ ಇರೋದನ್ನ ನೋಡ್ತಾ ಇರೋದು ಇದೇ ಫಸ್ಟು. ಯಾಕೆ ಕೈ ಕೊಟ್ಟರೆ ಕೈ ಮೈಲ್ಗೆ ಆಗುತ್ತೆ ಅಂತನಾ ಅಂತ ರಂಜಿನಿ ಹೇಳ್ತಾಳೆ. ಇಲ್ಲ, ನೀವು ಪರಿಚಯ ಇರಲಿಲ್ವಲ್ಲ, ಅದಕ್ಕೆ ಹಂಗೆ ನೋಡ್ತಾ ಇದ್ದೆ ಅಂದಾಗೆ ನನ್ನ ಹೆಸರು ಸುಭಾಷ್ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡ್ತಾನೆ ಸುಭಾಷ. ತುಂಬ ದಿನಗಳಿಂದ ನಾನು ನಿಮ್ಮನ್ನು ನೋಡ್ತಾನೆ ಇದ್ದೆ. ಎಲ್ಲರೂ ಒಂದೇ ರೀತಿ ಸ್ಪಂದಿಸೋ ಜಾಗದಲ್ಲಿ ನೀವೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸಿದ್ರಿ. ಅದಕ್ಕೆ ನಿಮ್ಮ ಫ್ರೆಂಡ್ಶಿಪ್ ಮಾಡೋಣ ಅಂತ ಬಂದಿದ್ದು ಹೇಳ್ತಾಳೆ ರಂಜಿನಿ. ಒಳಗೊಳಗೇನೆ ನಗಿತಾ ಇರ್ತಾನೆ ಸುಭಾಷ. ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ರಂಜಿನಿ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಶಿಪ್ಪು ನನಗೂ ಓಕೆನೆಯ ಅಂತ ಸುಭಾಷ ಹೇಳ್ತಾನೆ. ಹಂಗಿದ್ರೆ ನಿಮಗೆ ನಾನೇ ಡ್ರಿಂಕು ಸರ್ವ್ ಮಾಡ್ತೀನಿ ಅಂತ ಹೇಳಿ ಡ್ರಿಂಕ್ಸನ್ನು ಸರ್ವ್ ಮಾಡ್ತಿರ್ತಾಳೆ ರಂಜಿನಿ. ಸ್ವಲ್ಪ ಲೋಟದಲ್ಲಿ ಒಯ್ದ್ಬಿಟ್ಟು ಕೊಡ್ತಾಳೆ. ತಗೊಳ್ಳಿ ಅಂತ ಈಸ್ಕೊಳೋದಿಲ್ಲ ಸುಭಾಷ. ಕುಡಿದ್ಬಿಟ್ಟು ಸ್ವಲ್ಪ ಕೊಡ್ತಾಳೆ. ಆಮೇಲೆ ತಗೊತಾನೆ ಸುಭಾಷ. ಸುಭಾಷನ್ಗೆ ಚೆನ್ನಾಗಿ ಕುಡಿಸ್ತಿರ್ತಾಳೆ ಡ್ರಿಂಕ್ಸ್ನ ರಂಜಿನಿ. ಚೆನ್ನಾಗಿ ಕುಡಿದು 1 ಗಂಟೆಯಿಂದ ಕುಡ್ದಿದ್ದೆಲ್ಲ ವೇಸ್ಟ್ ಆಗೋಯ್ತು. ಯಾಕೆ ಹೋಗೋತಿಲ್ಲ, ಎಷ್ಟು ಕುಡಿದ್ರೂ ಕಿಕ್ಕೇ ಕೊಡ್ತಿರ್ಲಿಲ್ಲ. ಆದರೆ ನೀವು ಕುಡಿದು ಕೊಟ್ಟಿದ್ದು ಈ ಎಣ್ಣೆ ಕಿಕ್ಕೋ ಕಿಕ್ಕಿರೋದು ಎಣ್ಣೆನಲ್ಲ, ಆ ನಿಮ್ಮ ತುಟಿಯಾಗೆ, ಆ ತುಟಿನಾಗೆ ಏನೋ ಜಾದು ಅದೆ ಅಂತ ಹೇಳ್ತಾನೆ ಸುಭಾಷ. ಇವಳು ಡ್ರಿಂಕ್ಸ್ನ ಅಟ್ಟಿ ಕೊಡ್ತಿರ್ತಾಳೆ ರಂಜಿನಿ. ಇತ್ತ ಭದ್ರ ಅಮ್ಮಿ, ಹಂಗಾದ್ರೆ ಇದೇ ನಿನ್ನ ಆಸೆಯೇ ಅಂತ ಭದ್ರ ಕೇಳಿದ್ರೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ವಿದ್ಯಾ. ನಿನ್ನನ್ನೇ ತಾನೇ ಕೇಳ್ತಾ ಇದ್ದೀನಿ, ಮಾತಾಡಮ್ಮಿ ಅಂತಾನೆ ಭದ್ರ. ಬರೀ ಆಸೆ ಮಾತ್ರ ಅಲ್ಲ, ನನ್ನ ಜೀವಮಾನದ ಕನಸು ಗೌಡ್ರೆ. ಆದರೆ ಏನು ಮಾಡೋದು, ಅದು ಈಡೇರೋಕ್ಕಿಲ್ಲ ಅಂತ ಗೊತ್ತಾಯ್ತು ಅಲ್ವೇ ಅಂತ ವಿದ್ಯೆ ಹೇಳ್ತಾಳೆ. ಈಡೇರೋಕ್ಕಿಲ್ಲ ಅಂತ ಯಾರಮ್ಮಿ ಹೇಳ್ದಾರೋ? ಆ ನಿನ್ನ ಆಸೆಯ ನಾನು ನೆರವೇರಿಸ್ತೀನಿ ಅಂತ ಭದ್ರ ಹೇಳ್ತಾನೆ. ಗೌಡ್ರೆ ಏನು ಹೇಳ್ತಾ ಇದ್ದೀರಾ ಅಂತಾಳೆ ವಿದ್ಯಾ. ತಿಟ ಹೇಳ್ತಾ ಇದ್ದೀನಿ ಕಣಮ್ಮಿ, ಅದೇನೇ ಆದ್ರೂ ನಿನ್ನನ್ನು ಡಾಕ್ಟ್ರ್ ಓದಿಸೋ ಜವಾಬ್ದಾರಿ ನಂದು ಅಂತಾನೆ ಭದ್ರ. ಗೌಡ್ರೆ, ಇದು ದಿಟ್ಟವಾಗ್ಲೂ ಸಾಧ್ಯನಾ ಅಂತ ವಿದ್ಯೆ ಕೇಳ್ತಾಳೆ. ಈ ಭದ್ರೇಗೌಡನ ಜೀವದಾಗೆ ಯಾವುದೂ ಅಸಾಧ್ಯ ಇಲ್ಲ ಕಣಮ್ಮಿ. ನೋಡಮ್ಮಿ, ಈಗ ನೀನು ನಮ್ಮ ಅವ್ವನ್ನ ನಿನ್ನ ಮಗಳ ರೂಪದಲ್ಲಿ ಹೊಟ್ಟೆಯಲ್ಲಿ ಮಾಡ್ಕೊಂಡಿದ್ಯಾ. ಇಂಥ ಟೈಮ್ನಲ್ಲಿ ನಿನ್ನ ಆಸೆ ಬಯಕೆ ಏನೇ ಇದ್ರೂ ಅದು ನನ್ನ ಮಗಳ ಆಸೆ ಆಗಿರ್ತೈತೆ. ಅವಳು ಸಂತೋಷವಾಗಿ ಆರೋಗ್ಯವಾಗಿರಬೇಕು ಅಂದರೆ ನೀನು ಖುಷಿಯಾಗಿರಬೇಕು. ಅದಕ್ಕೆ ನನ್ನ ಮಗಳು ಸಂತೋಷವಾಗಿರೋದಕ್ಕಾದರೂ ನಾನು ನಿನ್ನ ಓದಿಸ್ತೀನಿ ಬಿಡು ಅಮ್ಮಿ, ನಿನ್ನನ್ನು ಡಾಕ್ಟ್ರ್ ಮಾಡಿಸ್ತೀನಿ ಅಂತ ಭದ್ರ ಹೇಳ್ತಾನೆ. ಆದರೆ ಹಟ್ಟಿ ಒಳಗಡೆ ಗೌಡ್ರೆ ಅಂತಾಳೆ ವಿದ್ಯಾ. ಯಾರು ಏನು ಬೇಕಾದರೂ ಅನ್ಲಿ, ಹೆಂಗಾದ್ರೂ ಮಾಡಿ ನಿನ್ನ ಕನಸನ್ನ ನನಸು ಮಾಡ್ತೀನಿ. ಇದು ಈ ಭದ್ರೇಗೌಡ ಕೊಡ್ತಾ ಇರೋ ಮಾತು ಅಂತ ಭದ್ರ ಹೇಳ್ತಾನೆ. ನನಗಾಗ್ತಾ ಇರೋ ಖುಷಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗೌಡ್ರೆ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಸುಭಾಷನ್ಗೆ ರಂಜಿನಿ ಚೆನ್ನಾಗಿ ಕುಡಿಸ್ತಿರ್ತಾಳೆ. ಯಾಕೆ ಕುಡ್ದಿದ್ದು ಜಾಸ್ತಿ ಆಯ್ತಾ ಅಂತ ಕೇಳ್ತಾಳೆ ರಂಜಿನಿ. ಆ ಕಿಕ್ಕು ಈ ಬಾಟ್ಲಲ್ಲಿರೋ ಎಣ್ಣೆನಲ್ಲೈತೋ ಇಲ್ಲ ನೀನು ಕುಡ್ದಿರೋ ಫೀಲಿಂಗ್ನಲ್ಲೈತೋ ಒಂದು ಗೊತ್ತಾಗ್ತಾ ಇಲ್ಲ. ಸುಭಾಷ ಹೇಳ್ತಾನೆ. ಇಷ್ಟೊಂದು ಮಾತಾಡ್ತಾ ಇದ್ದೀರಾ, ಎಣ್ಣೆ ಒಳಗಡೆ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಇವಾಗ ನಿಮ್ಮ ಸ್ವಭಾವ ಹೊರಗಡೆ ಬರ್ತಾ ಇದೆಯಾ ಅಂತ ರಂಜಿನಿ ಹೇಳ್ತಾಳೆ. ಈ ಕ್ರೆಡಿಟು ಎಣ್ಣೆಗೂ ಅಲ್ಲ, ನನ್ನ ಕ್ಯಾರೆಕ್ಟ್ರಿಗೂ ಅಲ್ಲ, ನಿಮಗೆ. ಈ ಮಾತಿಗೆಲ್ಲ ಸ್ಫೂರ್ತಿ ನೀವೇಯ ಅಂದಂಗೆ ರಂಜಿನಿ, ನಿನ್ನ ಕಂಪ್ನಿ ಅಂತೂ ಸೂಪರ್ ಆಗೈತೆ. ಆದರೆ ನಾನು ಇನ್ನೂ ಇಲ್ಲೇ ಇದ್ದರೆ ಮನೆಗೆ ಹೋಗೋದನ್ನೇ ಮರ್ತು ಬಿಡ್ತೀನಿ. ನಾನು ಇನ್ನು ಬರ್ತೀನಿ ಬಾಯ್ ಅಂತ ಎದ್ದೊಳಕಂತ ಹೋಗ್ತಾನೆ ಸುಭಾಷ. ಇವಾಗ ಹೋಗ್ಲೇಬೇಕಾ ಅಂತ ರಂಜಿನಿ ಕೇಳ್ತಾಳೆ. ಹೋಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಹೊಂಟೋದ್ರಲ್ಲ, ನೀವು ಹೊಂಟೋಗಿ ಹೇಳ್ಬಿಡ್ತಾರೆ ಅಂತ ಸುಭಾಷ ಹೇಳ್ತಾನೆ. ಅವರು ಬಾರಿಂದ ಹೊರಡಿ ಅಂತ ಹೇಳ್ತಾರೆ. ಆದರೆ ನನ್ನ ಬಿಟ್ಟು ಹೋಗು ಅಂತ ಹೇಳಿಲ್ವಲ್ಲ ಅಂತ ಹೇಳ್ತಾಳೆ ರಂಜಿನಿ.
ಇದೆಲ್ಲ ಮುಗಿದ್ಮೇಲೆ ಮತ್ತೆ ಇನ್ನೆಲ್ಲಿಗೆ ಹೋಗೋಕ್ಕಾಗ್ತೈತೆ ಅಂತ ಸುಭಾಷ ಕೇಳ್ತಾನೆ. ನಮ್ಮ ಮನೆಗೆ ಹೋಗ್ಬೋದಲ್ವಾ? ನಮ್ಮ ಮನೇಲಿ ಯಾರೂ ಇಲ್ಲ, ನಾನೊಬ್ಬಳೇ ಇರೋದು. ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇರೋದು. ನನಗೂ ಕಂಪ್ನಿಗೆ ಯಾರೂ ಇಲ್ಲ, ನಿಮ್ದು ಅಭ್ಯಂತರ ಇಲ್ದಿದ್ರೆ ಗೆಸ್ಟಾಗಿ ಬರ್ಬೋದು ಪ್ಲೀಸ್ ಅಂತಾಳೆ ರಂಜಿನಿ. ನೀವು ಕರೆಯೋದೇ ಇಷ್ಟೊಂದು ಪ್ರೀತಿಯಿಂದ ಕರೆದ್ರೆ ಬರೋಕ್ಕಿಲ್ಲ ಅಂತ ಹೇಳೋಕ್ಕಾಗ್ತದೆ? ಸುಭಾಷ ಹೇಳ್ತಾನೆ. ಥ್ಯಾಂಕ್ ಯು, ಬನ್ನಿ ಹೋಗೋಣ ಅಂತ ರಂಜಿನಿ ಕರ್ಕೊಂಡು ಹೋಗ್ತಾಳೆ. ಭದ್ರ, ನೋಡಮ್ಮಿ ನೀನೇನು ಹೇಳೋದು ಬೇಡ ನೋಡು, ನೀನು ಹಿಂಗೆಲ್ಲ ಚಿಂತೆ ಮಾಡಿಕೊಂಡು ನನ್ನ ಮಗಳಿಗೆ ನೋವು ಕೊಡಬೇಡ. ನನ್ನ ಮಗಳು ಯಾವಾಗಲೂ ಸಂತೋಷವಾಗಿರಬೇಕು ಅಂತಂದರೆ ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ನನಗಷ್ಟೇ ಸಾಕು. ಏನೇ ಆದ್ರೂ ನಾನು ನಿನ್ನ ಜೊತೆಗಿರ್ತೀನಿ ಅಂತ ಭದ್ರ ಹೇಳ್ತಿದ್ದಂಗೆ ತಬ್ಕೊಂಡು ಅಳ್ತಿರ್ತಾಳೆ ವಿದ್ಯಾ. ಅಯ್ಯಯ್ಯೋ ಅಂತಾನೆ ಭದ್ರ. ಗೌಡ್ರೆ ಏನಾಯ್ತು ಅಂತ ವಿದ್ಯೆ ಕೇಳ್ತಾಳೆ. ನನ್ನ ಮಗಳು ಜಾಡ್ಸ್ ಒದ್ಬಿಟ್ಲು, ಯಾನೇ ನೋವಾಯ್ತು ನೋಡ್ದ ಅವಳನ್ನ. ನಾನು ನಿನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸಿದ್ರೆ ಅವಳು ಕೋಪ ಮಾಡ್ಕೊತಾವಳೆ. ಅಂದರೆ ನನ್ನ ಪ್ರೀತಿ ಎಲ್ಲ ಅವಳೊಬ್ಬಳಿಗೆ ಬೇಕು ಅಂತ ಹೇಳ್ತಾವಳೆ. ಏನು ಮಗಳೇ, ನಿಮ್ಮಪ್ಪ ನಿಮ್ಮ ಅವನ ಮೇಲೆ ಪ್ರೀತಿ ತೋರಿಸಿದ್ರೆ ನಿನಗೆ ಕೋಪ ಬರ್ತದೋ? ಹಂಗೆಲ್ಲ ಕೋಪ ಮಾಡ್ಕೋಬೇಡ ನನ್ನ ಮಗಳೇ, ಅವಳು ನಿಮ್ಮ ಅವ್ವನೇ ಅಲ್ವೇ ಅಂತ ವಿದ್ಯೆ ಹೊಟ್ಟೆ ಮೇಲೆ ಕಿವಿ ಇಟ್ಟು ತಲೆ ಇಟ್ಟು, ಮಗಳೇ ನೀನೇನು ಕೋಪ ಮಾಡ್ಕೋಬಾರ್ದು, ನಾನು ನೀನು ಸೇರಿಕೊಂಡು ಅಮ್ಮನ್ನ ಡಾಕ್ಟ್ರ್ ಮಾಡಿಸೋಣ, ಏನಂತೀಯೇ ಅಂತ ಕೇಳ್ತಿರ್ತಾನೆ ಭದ್ರ. ವಿದ್ಯಾ ಅವರಮ್ಮ ಹೇಳೋದನ್ನ ನೆನೆಸ್ಕೊತಿರ್ತಾಳೆ. ಇತ್ತ ರಂಜಿನಿ ಅವರ ಮನೆಗೆ ಕರ್ಕೊಬಂದಿರ್ತಾಳೆ ಸುಭಾಷನ್ನ. ಸುಭಾಷನ್ಗೆ ಚಂಪಾ ಫೋನ್ ಮಾಡಿರ್ತಾಳೆ. ಯಾರಪ್ಪ ಇಟೋತ್ನಾಗ ಫೋನು ಅಂತ ಫೋನ್ ಎತ್ತುತ್ತಾನೆ. ಫೋನ್ ನೋಡಿ ಇಟೋತ್ನಲ್ಲಿ ಇನ್ಯಾರು ಫೋನ್ ಮಾಡಿರ್ತಾರೆ, ನನ್ನ ಹೆಂಡ್ರಯ್ಯ. ಮಾತಾಡ್ಬಿಡ್ತೀನಿ ಸುಮ್ಕಿರೋ ಅಂತ ಹೇಳಿ ಫೋನ್ ಮಾತಾಡ್ತಾನೆ. ಹಲೋ ಅಂತ ಸುಭಾಷ ಹೇಳಿದ್ರೆ, ನಿಮ್ಗಿನ್ನೂ ಟೈಮ್ ಆಗಿಲ್ವೇ, ಏಟೋತ್ತಿಗೆ ಮನೆಗೆ ಬರ್ತೀರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಅಂತ ಚಂಪಾ ಕೇಳ್ತಾಳೆ. ಯಾಕೆ, ನನ್ನಿಂದ ಅಲ್ಲೇನು ಉಳ್ದೋಗಿರೋದು ಅಂತ ಸುಭಾಷ ಹೇಳ್ತಾನೆ. ಉಳ್ದೋಗೈತೆ ಅಂತ ಅಲ್ಲ ರೀ, ಆಗಲೇ ಟೈಮ್ ಆಗೈತೆ ತಾನೆ, ನಾನಿಲ್ಲಿ ಊಟ ಮಾಡಿದೆ ನಿಮಗೋಸ್ಕರ ಕಾದು ಕುಂತೀವ್ನಿ ಅಂತ ಚಂಪಾ ಹೇಳ್ತಾಳೆ. ಕಾಯಿ ಅಂತ ನಾನೇನಾದರೂ ಹೇಳಿದ್ನೆ, ತಿಂದ್ಬಿಟ್ಟು ಬಿದ್ಕೋ, ನಾನು ಬರೋದು ಒತ್ತಾರಿಕೆಯ ಅಂತ ಸುಭಾಷ ಹೇಳ್ತಾನೆ. ಏನೋ ಒತ್ತಾರೆ ಗಂಟ ಬರಲ್ವಾ? ಸರಿ ನೀವೀಗ ಎಲ್ಲಿದ್ದೀರಿ ಅಂತ ಚಂಪಾ ಕೇಳ್ತಾಳೆ. ನೋಡು, ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅದ್ಯಾವುದು ನಿನಗೆ ಬೇಡವಾದ ವಿಷಯ. ಒಂದು ಹೇಳ್ತೀನಿ, ಇಂಥ ಪ್ರಶ್ನೆಗಳನ್ನೆಲ್ಲ ನಾನು ತಾವು ಮಾಡ್ಕೋಬೇಡ. ಸುಮ್ಕೆ ಫೋನ್ ಮಾಡಿ ನನ್ನ ತಲೆ ತಿನ್ಬೇಡ, ಮಡ್ಗು ಫೋನು ಅಂತಾನೆ ಸುಭಾಷ. ಕಟ್ ಮಾಡ್ತಾನೆ ಫೋನ್ನ ಸುಭಾಷ. ಹಲೋ ಹಲೋ ರೀ ಅಂತ ಇರ್ತಾಳೆ ಚಂಪಾ. ಒತ್ತಾರೆ ಗಂಟ ಬರೋಕ್ಕಿಲ್ಲ ಅಂದರೆ ಇವ್ರು ಎಲ್ಲಿಗೆ ಹೋಗಿರ್ಬೋದು ಅಂತ ಚಂಪಾ ಯೋಚನೆ ಮಾಡ್ತಿರ್ತಾಳೆ ಅಂದ್ಕೊಂಡು. ಕೇಳೋದು ಬಿಟ್ಬಿಟ್ಟು ಎಲ್ಲಿದ್ದೀಯಾ, ಏನು ಮಾಡ್ತಾ ಇದೀಯಾ ಅಂತ ನನ್ನೇ ಪ್ರಶ್ನೆ ಕೇಳಕ್ಕೆ ಬಂದ್ಲು ಅಂತ ಸುಭಾಷ ಅನ್ಕೊತಿರ್ತಾನೆ. ನಾನು ನಿಮ್ಮ ಜೊತೆ ಇರಬೇಕಾದ್ರೆ ಟೆನ್ಷನ್ ಯಾಕೆ, ಇದು ಕೋಪ ಮಾಡ್ಕೊಳ್ಳೋ ಸಮಯ ಅಲ್ಲ ಅಂತ ಸುಭಾಷನ್ ಕೈ ಹಿಡ್ಕೊಂಡು ಹೇಳ್ತಿರ್ತಾಳೆ ರಂಜಿನಿ. ಸರಿ, ಇಷ್ಟೊತ್ತಿನಲ್ಲಿ ನನ್ನ ಇಲ್ಲಿಗೆ ಯಾಕೆ ಕರ್ಕೊಬಂದೆ ಅಂತಾನೆ ಸುಭಾಷ. ಏನೋ ಎಲ್ಲ ನಾನೇ ಹೇಳ್ಬೇಕಾ ಅಂತಾಳೆ ರಂಜಿನಿ. ದಿಟ್ಟವಾಗ್ಲೂ ನನಗೆ ಗೊತ್ತಿಲ್ಲ ಅಂತಾನೆ ಸುಭಾಷ. ಹೌದಾ, ಆಗಿದ್ರೆ ಇವಾಗ ಗೊತ್ತಾಗುತ್ತೆ ಬನ್ನಿ ಅಂತ ಹೇಳ್ತಾಳೆ ರಂಜಿನಿ. ಸ್ನಾನದ ಕೋಣೆಗೆ ಬಂದು ವಿದ್ಯಾ ಬಟ್ಟೆನೆಲ್ಲ, ಹೊಟ್ಟೆ ಕಟ್ಟಿರೋ ಬಟ್ಟೆನೆಲ್ಲ ಬಿಚ್ಚಿ ಹಿಡ್ಕೊಂಡು ಭದ್ರ ಹೇಳಿದ್ದನ್ನ ನೆನೆಸ್ಕೊಂಡು ಅಳ್ತಿರ್ತಾಳೆ. ಪಾಪಿ ನಾನು, ಮಗು ಬಗ್ಗೆ ಸಾವಿರಾರು ಕನ್ಸು ಕಟ್ಕೊಂಡಿರೋ ನಮ್ಮ ಗೌಡ್ರಿಗೆ ಮೋಸ ಮಾಡ್ತಾ ಇದ್ದೀನಿ, ಇದಕ್ಕೆಲ್ಲ ಕೊನೆನೇ ಇಲ್ವಾ ಅಂತ ಅಳ್ತಾ ಸ್ನಾನ ಮಾಡ್ಕೊಂಡು ಬರ್ತಾಳೆ ಅಡುಗೆ ಮನೆಗೆ ವಿದ್ಯಾ. ಚಂಪಾ ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಾ ಇರ್ತಾಳೆ. ಚಂಪಾ, ಕಾಫಿ ಮಾಡ್ತಾ ಇದೀಯಾ ಅಂತ ಅನ್ಕೊಂಡು ಬರ್ತಾಳೆ ವಿದ್ಯಾ. ಹೂಕಣಂತೆ ಬಾರಕ್ಕ ಅಂತಾಳೆ ಚಂಪಾ. ವಿದ್ಯಾಕ್ಕ, ನೀನು ಹೊಟ್ಟೆಯಲ್ಲಿ ಇದ್ದಿದ್ದು ಬಟ್ಟೆ ಎಲ್ಲಿ ಅಂತ ಕೇಳ್ತಾಳೆ ಚಂಪಾ. ಹೊಟ್ಟೆ ನೋಡ್ಕೊಂಡು ಗಾಬರಿ ಆಗ್ತಾಳೆ ವಿದ್ಯಾ. ಚಂಪಾ, ಸ್ನಾನ ಮಾಡಬೇಕಾದ್ರೆ ಬಾತ್ರೂಮಲ್ಲೇ ಮಡಗಿದ್ದೆ, ಬರಬೇಕಾದ್ರೆ ಮರ್ತು ಹಂಗೆ ಬಂದ್ಬಿಟ್ಟಿದ್ದೀನಿ ಅಂತಾಳೆ ವಿದ್ಯಾ. ವಿದ್ಯಾಕ್ಕ, ಸುಳ್ಳನ್ನ ಕಾಪಾಡೋದು ಶಾನೆ ಕಷ್ಟ ಅಂತ ಗೊತ್ತಿದ್ರೂ ಹಿಂಗೆ ಮೈ ಮರ್ತ್ಬಿಟ್ರೆ ಹೆಂಗೆ, ಮೊದಲೋಗಿ ಬಟ್ಟೆ ಕಟ್ಕೊಬಾ ಅಂತಾಳೆ ಚಂಪಾ. ಅಯ್ಯೋ ಚಂಪಾ, ಗೌಡ್ರು ಬೇರೆ ರೂಮಲ್ಲೇ ಅವ್ರು ಎದ್ದೊಳಕ್ಕಿನ್ನ ಮುಂಚೆ ಹೋಗಿ ಕಟ್ಕೊಬಂದ್ಬಿಡ್ತೀನಿ ಅಂತ ಹೋಗ್ತಾಳೆ ವಿದ್ಯಾ. ಹತ್ತು ಕಡೆಯಿಂದ ಈಶ್ವರಿನನ್ನು ಚಿತ್ರ ಬರ್ತಿರ್ತಾರೆ. ಅವ್ರ ಸೌಂಡ್ ಕೇಳಿಸ್ಕೊಂಡು ವಿದ್ಯಾ ಹಿಂದೆಗಡೆ, ಚಂಪಾ ಹಿಂದೆಗಡೆ ಬಚ್ಚಿಟ್ಕೊತಾಳೆ. ಚಂಪಾ ತುಂಬ ಗಾಬರಿ ಆಗಿರ್ತಾಳೆ. ಇಬ್ರು ಅಡುಗೆ ಮನೆ ಸೇರ್ಕೊಂಡು ಅದೇನ್ರೆ ಮಾಡ್ತಿದ್ದೀರಾ ಅಂತಾಳೆ ಈಶ್ವರಿ. ಕಾಫಿ ಮಡಗ್ತಾ ಇದ್ವು ಅತ್ತೆ ಅಂತ ಚಂಪಾ ಹೇಳ್ತಾಳೆ. ಓಹೋ, ಒಂದು ಕಾಫಿ ಮಡಗಕ್ಕೆ ಇಬ್ಬರು ಬೇಕೇ? ಸುಭಾಷ ಅದೇನೋ ಮುಖ್ಯವಾದ ಕೆಲಸ ಐತೆ ಅಂತ ಹೇಳಿದ್ದ, ಎದ್ದವನೋ ಇಲ್ವೋ ಅಂತ ಕೇಳ್ತಾಳೆ ಈಶ್ವರಿ. ಅತ್ತೆ, ಅವರು ರಾತ್ರಿ ಬಂದಿರಲಿಲ್ಲ ಅಂತಾಳೆ ಚಂಪಾ. ಸರಿ ಅಂತಾಳೆ ಕೋಪ ಮಾಡಿಕೊಂಡು ಈಶ್ವರಿ. ಅದು ಅತ್ತೆ ಅಂತಾಳೆ ಚಂಪಾ. ಅತ್ತೆ ಅತ್ತೆ ಅಂತ 10 ಸತಿ ಹೇಳೋದು ಬಿಟ್ಟು ಮಾಡೋ ಕೆಲಸ ಮಾಡು, ಸಕ್ಕರೆ ಕಮ್ಮಿ ಹಾಕಿ ಸ್ಟ್ರಾಂಗ್ ಆಗಿ ಕಾಫಿ ಕೊಡು ಅಂತಾಳೆ ಈಶ್ವರಿ. ಸರಿ, 5 ನಿಮಿಷ ಹಾಲಲ್ಲಿ ಕೂತಿರಿ, ನಾನು ತಗೊಬಂದ್ಬಿಡ್ತೀನಿ ಅಂತಾಳೆ ಚಂಪಾ. ಸರಿ ಅಂತ ಹೇಳಿ ಈಶ್ವರಿನ್ನು ಚಿತ್ರ ಹೊರಗಡೆ ಹೋಗ್ತಾರೆ. ಅವ್ವ ಅವರಿಬ್ಬರನ್ನ ನೋಡ್ದ, ಒಳ್ಳೆ ಕಳ್ರ ಥರ ಎದ್ರುಕೊತಾ ಇದ್ರು. ಅದು ಅಲ್ಲದೆ ಆ 3 ಅಡಿ ಹೋಗಿ ಚಂಪನ ಹಿಂದೆ ನಿಲ್ತಾವಳೆ. ಇದ್ರನ್ನೆಲ್ಲ ಗಮನಿಸ್ತಿದ್ರೆ ಅವರಿಬ್ರು ಏನೋ ಒಂದನ್ನ ಮುಚ್ಚಿಡ್ತಾವ್ರೆ ಅಂತ ಅನಿಸ್ತೈತೆ ಕಣವ್ವ ಅಂತ ಚಿತ್ರ ಹೇಳ್ತಾಳೆ. ಅನುಮಾನನ ಅಲ್ಲೇ ಬಗೆಹರಿಸ್ಕೊಬಿಡ್ಬೇಕು ಬಾ ಅಂತ ವಾಪಸ್ ಹೋಗ್ತಾರೆ ಅಡುಗೆ ಮನೆಗೆ ಚಿತ್ರನು ಈಶ್ವರಿ. ಚಂಪಾ ಕಾಫಿ ನಟ್ತಿರ್ತಾಳೆ ಲೋಟಗಳಿಗೆ.
ಲೇ ಚಂಪಾ ಅಂತಾಳೆ. ಕಾಫಿ ಇದನ್ನ ಕುಕ್ಬಿಡ್ತಾಳೆ ಚಂಪಾ. ಲೇ ನಾನು ಕೂಗಿದ್ದು ನಿನ್ನ ಹೆಸರು ತಾನೆ, ಅದಕ್ಕೆ ಯಾಕೆ ಹಿಂಗೆ ಬೆಚ್ಚಿಬಿದ್ದೆ ಅಂತಾಳೆ ಚಿತ್ರ. ಅದು ಚಿತ್ರಕ್ಕ, ನಾನು ಯಾವುದೋ ಯೋಚನೆಯಲ್ಲಿದ್ದೆ, ನೀವು ಕೂಗಿದ್ದಕ್ಕೆ ಬೆಚ್ಚಿಬಿದ್ಬಿಟ್ಟೆ ಅಂತಾಳೆ ಚಂಪಾ. ಎಲ್ಲದಕ್ಕೂ ನಿನ್ನ ಹತ್ರ ಸಬೂಬ್ ಇರುತ್ತೆ ಅಂತ ಹೇಳ್ತಾಳೆ ಚಿತ್ರ. ಅದು ಸರಿ, ಸುತ್ತಮುತ್ತ ನೋಡಿ ಚಿತ್ರ ಎಲ್ಲಿ ಅಂತ ಕೇಳ್ತಾಳೆ ಈಶ್ವರಿ. ಅದು ಅಕ್ಕ ಅವರು ರೂಮಿಗೆ ಹೋದ್ರು ಅಂತ ಚಂಪಾ ಹೇಳ್ತಾಳೆ. ಏನೋ ಇಷ್ಟು ಬಿರಿನೇ ರೂಮಿಗೆ ಹೊರಟೋದ್ಲೆ ಅಂತಾಳೆ ಚಿತ್ರ. ಹ್ಞೂ ಅಕ್ಕ, ನೀವು ಅತ್ಲಾಗ ಹಿಂಗೆ ಹೋಗ್ತಿದ್ದಂಗೆ ಹಿಂಗೆ ಹೋದ್ರು ಅಂತಾಳೆ ಚಂಪಾ. ಅಲ್ಲ, ಅವಳಿಗೇನು ರೆಕ್ಕೆ ಪುಕ್ಕ ಇದ್ದವ, ಹಾರಾಡ್ಕೊಂಡು ಹೋದ್ರು, ಈಟ್ ಬಿರಿನೇ ಹೋಗೋಕ್ಕಾಗಕ್ಕಿಲ್ಲ ಅಂತ ಚಿತ್ರ ಹೇಳ್ತಾಳೆ. ಈ ಹಟ್ಟಿ ಒಳಗೆ ಅವಳು ಹಾರಾಡ್ಕೊಂಡೇ ತಾನೇ ಇರೋದು. ಲೇ ಬಿರಿನೇ ಕಾಪಿ ಕಾಯಿಸ್ಕೊಂಡು ತಗೊಂಡ್ ಬಾ ಅಂತ ಹೇಳ್ತಾಳೆ ಈಶ್ವರಿ. ಸರಿ ಅಂತಾಳೆ ಚಂಪಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.